ಡ್ಯಾಶ್ ಕ್ಯಾಮ್ ಬೆಂಗಳೂರಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಡೈಲಿ ನ್ಯೂಸ್ ನೋಡ್ತಾ ಇರ್ತೀವಿ ನಾವು. ಸೊ ಇಲ್ಲಿ ಅಲ್ಲಿ ಬಂದು ಬಿದ್ದರು, ಇಲ್ಲಿ ಹೊಡೆದ್ರು, ಇಲ್ಲಿ ಬಂದು ರೋಡ್ ರೈಜರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸೇಫ್ಟಿಗೋಸ್ಕರ ನೀವು ಕಾರ್ ತೊಗೊಳ್ಳೋದು ದೊಡ್ಡದಲ್ಲ, ಬಟ್ ಇದನ್ನು ಹಾಕಿಸ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟು. ಡ್ಯಾಶ್ ಕ್ಯಾಮ್ ಇಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಹಾರ್ಟ್ ಆಫ್ ದ ಕಾರ್. ಸೊ ನಾನು ಹೇಳೋದು ಡ್ಯಾಶ್ ಕ್ಯಾಮ್ ಅನ್ನೋದು ಪ್ರತಿಯೊಬ್ಬರು ಯಾರಾದರೂ ಕಾರ್ ತೊಗೊಳ್ಳಿ ಅವರು ಡ್ಯಾಶ್ ಕ್ಯಾಮನ್ನು ಫಸ್ಟ್ ಹಾಕಿಸ್ಕೊಳ್ಳಿ. ಒಂದು ಮುಂದ್ಗಡೆ ಫ್ರಂಟ್ ಬ್ಯಾನೆಟ್ಟಿಂದ ಹಿಡಿದು ಬ್ಯಾಕ್ವರೆಗೆ ಎಲ್ಲ ಡೋರ್ ಪ್ಯಾನಲ್ಲು, ಬ್ಯಾನೆಟ್ಟು, ಬ್ಯಾಕ್ ಸೈಡು ಎಲ್ಲದೂ ಒಂದು ಚಾಕು ಥರ ತಗೊಂಡು ಒಂದು ಲೈನ್ ಮಾಡ್ತಾರೆ ಸರ್. ಎಷ್ಟು ಹೊಟ್ಟೆ ಉರಿತದೆ ಆ ಥರ ಮಾಡಿದಾಗ. ಯಾವುದೋ ಗುದ್ದಿದ ಮೇಲೆ ಹೋಗಿ ವಾದ ಮಾಡೋದಕ್ಕಿಂತ ಎಲ್ಲೋ ಅರ್ಜೆಂಟ್ ಹೋಗ್ತಾ ಇರ್ತೀರ, ಏನೋ ಫಾರ್ ಎಕ್ಸಾಂಪಲ್ ಡ್ಯಾಶ್ ಕ್ಯಾಮ್ ಇತ್ತು, ಏನೋ ಒಂದು ಇನ್ಸಿಡೆಂಟ್ ಆಯಿತು, ಲೈಫ್ ಪ್ರೂಫು ಹೆಂಗಾದರೂ ವಾದ ಮಾಡ್ಬೋದು ಏನೋ ಒಂದು. ಮೊನ್ನೆ ನಾವು ಇತ್ತೀಚೆಗೆ ನಾವು ಒಂದು ಟಿವಿ ನೋಡ್ತಾ ಇದ್ವಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಬೈಕಲ್ಲಿ ಕಾಲಲ್ಲಿ ಒದಿಯೋದು ಮಾಡೋದು ಆ ಥರದ್ದು ಎಲ್ಲ ಥರದ ನ್ಯೂಸೆನ್ಸ್ಗಳು ಇತ್ತೀಚೆಗೆ ಕ್ರಿಯೇಟ್ ಆಗಿದೆ ಬೆಂಗಳೂರಲ್ಲಿ. ಈ ಥರ ಇನ್ಸಿಡೆಂಟ್ಗಳಾದಾಗ ಡ್ಯಾಶ್ ಕ್ಯಾಮ್ರಾ ಬೇಕೇ ಬೇಕು. ಯಾವಾಗಲೂ ಒಂದ್ಸಲಿ ಆಗುವಂತಹ ಆಕ್ಸಿಡೆಂಟ್ಗಳಿಗೆ ಡ್ಯಾಶ್ ಕ್ಯಾಮ್ರಾ ಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಕಸ್ಟಮರ್ಸು, ನಮ್ಮ ವ್ಯೂವರ್ಸು ಡ್ಯಾಶ್ ಕ್ಯಾಮ್ರಾ ಏನಕ್ಕೆ ಬೇಕಂತ ಡೀಟೇಲ್ಡಾಗಿ ಹೇಳಿದ್ದಾರೆ. ಬನ್ನಿ ಅದನ್ನು ಫಸ್ಟ್ ನೋಡ್ಕೊಂಬನ್ನಿ. ವೀಕ್ಷಕರೇ, ನಮ್ಮ ಜೊತೆಗೆ ನವೀನ್ ಸರ್ ಇದ್ದಾರೆ, ನೋಡ್ತಿರ್ಬೋದು. ಆಲ್ಟ್ರೋಸು ಒನ್ ಆಫ್ ದಿ ಸೇಫೆಸ್ಟ್ ಕಾರು. ಸೊ ಇದಕ್ಕೆ ಇವಾಗ ಡ್ಯಾಶ್ ಕ್ಯಾಮ್ರಾನ ಫಿಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಏನು ಪರ್ಪಸ್ಗೋಸ್ಕರ ಇವರು ಡ್ಯಾಶ್ ಕ್ಯಾಮ್ರಾನ ಫಿಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ನಮಸ್ಕಾರ. ನಾನಿವತ್ತು ಡ್ಯಾಶ್ ಕ್ಯಾಮ್ ಹಾಕ್ಸಕ್ಕೆ ಬಂದಿರೋದು ಉದ್ದೇಶ ಏನಿದೆ ಅಂದರೆ, ಸರ್ ನಿಮಗೆ ಗೊತ್ತಿದೆ ಇವಾಗ ಇಟ್ಸ್ ಬಿಕಾಸ್ ಆಫ್ ಅವರ್ ಸೇಫ್ಟಿ. ನೀವು ಹೈವೇಲಿ ಹೋಗಿ, ಇಲ್ಲ ಬೆಂಗಳೂರಲ್ಲಿರಿ, ಇಲ್ಲ ಟಚ್ ಆಯಿತು, ಇಲ್ಲ ಯಾರ ಬಂದು ಸುಮ್ಮನೆ ಗುದ್ದಿದ್ರು, ಇವೆಲ್ಲ ಡಾಕ್ಯುಮೆಂಟ್ರಿ ನಮ್ಗೆ ಇದ್ದೇ ಇರುತ್ತೆ. ಅವಾಗ ನಾವು ಪೊಲೀಸವ್ರಿಗಾಗಲಿ ಎಲ್ಲರೂ ನೋಡಿ ಈ ಥರ ಇದೆ ಅನ್ನೋ ಪ್ರೂಫನ್ನು ನಾವು ತೋರಿಸ್ಬೋದು. ಸೊ ಡ್ಯಾಶ್ ಕ್ಯಾಮ್ ಇಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಹಾರ್ಟ್ ಆಫ್ ದ ಕಾರ್. ಸೊ ನಾನು ಹೇಳೋದು ಡ್ಯಾಶ್ ಕ್ಯಾಮ್ ಅನ್ನೋದು ಪ್ರತಿಯೊಬ್ಬರು ಯಾರಾದರೂ ಕಾರ್ ತೊಗೊಳ್ಳಿ ಅವರು ಡ್ಯಾಶ್ ಕ್ಯಾಮನ್ನು ಫಸ್ಟ್ ಹಾಕಿಸ್ಕೊಳ್ಳಿ. ಎಸ್. ಆ್ಯಂಡ್ ವೀಕ್ಷಕರೇ, ಸೇಫ್ಟಿ ಅನ್ಬೇಕಾದ್ರೆ ನನ್ನ ನೆನಪಾಯಿತು. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಇವರ ಫ್ಯಾಮಿಲಿ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟೇ, ಬಟ್ ಆದರೂ ಕೂಡ ಒಂದು ಡ್ಯಾಶ್ ಕ್ಯಾಮ್ ಇರಲಿ. ಹೌದು, ಖಂಡಿತ ಅಂತ ಹಾಕ್ಸ್ತಾ ಇದ್ದಾರೆ. ವಿತ್ ಪ್ರೂಫ್ ಬೇಕಾಗತ್ತೆ, ಎಲ್ಲೇ ಏನೇ ಆಯಿತು ಅಂತ ಹೇಳಿದ್ರು ಕೂಡ. ವೀಕ್ಷಕರೇ, ಇನ್ನೂ ಒಬ್ಬರು ಕಸ್ಟಮರ್ ಇದ್ದಾರೆ. ಇವರು ಬಂದ್ಬಿಟ್ಟು ಇವರ 26 ಲಕ್ಷ ರೂಪಾಯಿ ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಹಾಕ್ತಾ ಇದ್ದಾರೆ. ಸೊ 26 ಲಕ್ಷ ರೂಪಾಯಿ ಕಾರ್ಗೂ ಡ್ಯಾಶ್ ಕ್ಯಾಮ್ರಾ ಹಾಕ್ಬೇಕಾ ಅಂತ ಕೇಳಿದ್ರೆ, ಸೊ ಅದನ್ನು ಅವರೇ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಎಸ್ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪಾಲಾಕ್ಷ ಅಂತೇಳಿ. ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನಾನು ಸಿಟಿ ಒಳಗೆ ಫ್ರೀಕ್ವೆಂಟಾಗಿ ಓಡಾಡೋದ್ರಿಂದ ಮತ್ತು ಮೈಸೂರು ಬೆಂಗಳೂರು ಹೈವೇನಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ, ಯಾಕಂದ್ರೆ ನಾನು ಮೈಸೂರು, ನಾನು ಬೇಸಿಕಲಿ ನಾನು ಮೈಸೂರು ಟು ಬೆಂಗಳೂರು ಜಾಸ್ತಿ ಹೋಗ್ತಾ ಇರೋದ್ರಿಂದ ನಾನು ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಹಾಕಲೇಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡೆ. ಯಾಕೆ ಅಂತ ಹೇಳ್ತೀನಿ, ನೀವು ಆವಾಗಲೇ ಹೇಳ್ದಂಗೆ ದೊಡ್ಡ ಕಾರ್ ಇಟ್ಕೊಂಡಿರ್ತೀವಿ, 26 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ. ಒಂದು 10,000 ಒಳಗಡೆ ನಾವು ಕಾರ್ಗೋಸ್ಕರ ಖರ್ಚು ಮಾಡಲಿಲ್ಲ ಅಂತ ಹೇಳಿದ್ರೆ, ಕಾರ್ನಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇಫಾಗಿ ಹೋಗ್ತಾ ಇರ್ತೀವಿ. ಏನಾದರೂ ಈಗ ಹೈವೇಗಳಲ್ಲಿ ಹೆಪಜಾಟಿಕಲ್ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಓವರ್ಟೇಕ್ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ನೋಡಿದ್ದೀವಿ. ಇವಾಗ ನೋಡಿ, ಮೈಸೂರು ಬೆಂಗಳೂರು ಹೈವೇನಲ್ಲಿ ಈಗ ಸ್ಪೀಡ್ ಲಿಮಿಟ್ಗಳೆಲ್ಲ ಹಾಕೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನರ ಪ್ರಾಣ ಹೋಗಿದೆ. ಯಾರು ಯಾವುದಕ್ಕೂ ಒಂದು ಪ್ರೂಫ್ ಇಟ್ಕೊಳ್ಳೋದಿಲ್ಲ. ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಯಾರೂ ಇಲ್ಲ. ಯಾವನೊಬ್ಬ ಒಂದು ಡಿಕ್ಕಿ ಹೊಡಿತಾನೆ, ಓಡಿ ಹೋಗ್ತಾನೆ. ಸೊ ಇದೆಲ್ಲ ಏನಾಗುತ್ತೆ, ಡ್ಯಾಶ್ ಕ್ಯಾಮ್ರಾ ಹಾಕೊಳ್ಳೋದ್ರಿಂದ ಇದು ರೆಕಾರ್ಡ್ ಆಗಿರುತ್ತೆ, ಎವಿಡೆಂಟ್ ಆಗುತ್ತೆ. ನಾಳೆ ದಿವಸ ನಮಗಾರು ನಾವು ತಪ್ಪಾಗಿದ್ದರೆ ನಾವಾರು ಮಾತಾಡ್ಬೋದು, ಬೇರೆಯವ್ರು ತಪ್ಪಾಗಿದ್ದರೆ ಅವ್ರ ಬಗ್ಗೆ ನಾವು ಇದನ್ನಾರು ಮಾಡ್ಬೋದು. ಇದು ಲೈಫ್ ಆ್ಯಂಡ್ ಡೆತ್ ಚಾಲೆಂಜಸ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಈ ಡ್ಯಾಶ್ ಕ್ಯಾಮರಾ ಅನ್ನೋದೇ ಒಂದೇನು ಅಂತ ಹೇಳಿದ್ರೆ, ಇಸ್ ಎ ಥರ್ಡ್ ಐ ಅನ್ನೋದಕ್ಕಿಂತ ಇಸ್ ಎ ರೋಡ್ ಐ ಕ್ಯಾಮ್ರಾ ಇಸ್ ಎ ರೋಡ್ ಐ. ಸರ್ ನಮಗೆ ಕಾರು ನಾವೆಷ್ಟು ಸೇಫ್ಟಿ ಇರಬೇಕು ಅಂದರೆ ನಮ್ಮ ಕಾರು ಅಷ್ಟೇ ಸೇಫ್ಟಿ ಇರಬೇಕು. ಕಾರ್ ಸೇಫ್ಟಿ ನಾವು ಮಾಡಿಕೊಂಡ್ರೆ ಕಾರು ನಮ್ಮ ಸೇಫ್ಟಿ ಮಾಡುತ್ತೆ. ಡ್ರೈವಿಂಗ್ ಬಿಡಿ, ಡ್ರೈವಿಂಗ್ ನಮ್ಮ ಕೈಯಲ್ಲಿರುತ್ತೆ. ನಾವು ಎಷ್ಟು ಬೇಕೋ ಆ ಸ್ಪೀಡಲ್ಲಿ, ಫ್ಯಾಮಿಲಿ ಇದ್ದಾಗ ಯಾವ ಸ್ಪೀಡಲ್ಲಿ ಇರಬೇಕು, ಇಂಡಿವಿಜುವಲ್ ಇದ್ದಾಗ ಯಾವ ಸ್ಪೀಡಲ್ಲಿ ಹೋಗಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಬಟ್ ಕಾರ್ ಸೇಫ್ಟಿ ಇರುತ್ತಲ್ಲ, ಕಾರಲ್ಲಿ ಮತ್ತೆ ಅದು ಒಂದು ಇತ್ತೀಚೆಗೆ ಏನಾಗಿದೆ ಗೊತ್ತಾ, ಸಿಟಿನಲ್ಲಿ ನಾವು ಇವಾಗ ಕಂಜೆಸ್ಟೆಡ್ ಟ್ರಾಫಿಕ್ಗಳಲ್ಲಿ ಹೋಗ್ತಾ ಇರ್ತೀವಿ. ಬೆಳಿಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ದ ಟೈಮ್ ಬೆಂಗಳೂರು ಸಿಟಿ ಒಳಗೆ ನೀವು ಟ್ರಾಫಿಕ್ ಅನ್ನೋದು ಒಂದು ಬ್ರಹ್ಮಾಂಡನೇ ಆಗಿದೆ. ಒಂದಡಿ ಜಾಗ ಇದ್ರೂ ಅಲ್ಲಿ ಒಂದು ಗಾಡಿ ಒಂದು ನುಕ್ಕೊಂಡು ಹೋಗ್ತಾನೆ, ಅವನು ಟಚ್ ಮಾಡೋದು, ಅದು ಸ್ಕ್ರ್ಯಾಚ್ ಆಗೋದು, ಆಗ ನಮ್ಮ ಮನಸ್ಸಿಗೆ ಭಾಳ ಫೀಲಿಂಗ್ ಆಗುತ್ತೆ. ಸೊ ಎಲ್ಲ ನಾವು ನೋಡಿಕೊಂಡು ನಾವು ಕಾರನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಮನೆಯಲ್ಲಿ ಯಾಕೆ CC ಕ್ಯಾಮ್ರಾ ಹಾಕ್ತೀವಿ? ಮನೆಯಲ್ಲಿ CC ಕ್ಯಾಮ್ರಾ ಯಾಕೆ ಬೇಕು ಅಂತ ಹೇಳಿದ್ರೆ, ಬರೀ ಕಳ್ಳರು ಬರ್ತಾರೆ ಅಂತ ಅನ್ನೋದೇ ಅಲ್ಲ, ಗಾಡಿದ ಸ್ಕ್ರ್ಯಾಚ್ ಮಾಡ್ತಾರೆ ಸರ್. ನಿಮಗೆ ಗೊತ್ತಿಲ್ಲ, ಒಂದು ಮುಂದ್ಗಡೆ ಫ್ರಂಟ್ ಬ್ಯಾನೆಟ್ಟಿಂದ ಹಿಡಿದು ಬ್ಯಾಕ್ವರೆಗೆ ಎಲ್ಲ ಡೋರ್ ಪ್ಯಾನಲ್ಲು, ಬ್ಯಾನೆಟ್ಟು, ಬ್ಯಾಕ್ ಸೈಡು ಎಲ್ಲದೂ ಒಂದು ಚಾಕು ಥರ ತಗೊಂಡು ಒಂದು ಲೈನ್ ಮಾಡ್ತಾರೆ ಸರ್. ಎಷ್ಟು ಹೊಟ್ಟೆ ಉರಿತದೆ ಆ ಥರ ಮಾಡಿದಾಗ. ಸೊ ಇವೆಲ್ಲ ನಾವು ನೋಡಿದಾಗ
ನಮ್ಮ ಪ್ರೊಟೆಕ್ಷನ್ಗೆ ಹೇಗೆ CC ಕ್ಯಾಮ್ರಾ ಬೇಕೋ ಮನೆ ಪ್ರೊಟೆಕ್ಷನ್ಗೆ ಕಾರ್ ಪ್ರೊಟೆಕ್ಷನ್ಗೂ ಡ್ಯಾಶ್ ಕ್ಯಾಮ್ರಾ ಅನ್ನೋದು ಮಸ್ಟ್ ಸರ್. ಆ್ಯಂಡ್ ವೀಕ್ಷಕರೇ ಇವ್ರು ಹೇಳ್ಬೇಕಾದ್ರೆ ಇನ್ಸಿಡೆಂಟ್ ಇನ್ನೊಂದೇನು ಹೇಳಿದ್ರು ಲಾಸ್ಟ್ ಇನ್ಸಿಡೆಂಟು. ಸೊ ಅದು ಚಿಕ್ಕ ಮಕ್ಕಳು ಮಾಡಿರುವಂಥದ್ದಲ್ಲ. ಚಿಕ್ಕ ಮಕ್ಕಳು ಮಾಡಿದ್ರೆ ಏನೋ ಗೊತ್ತಿದೆಯೋ ಮಾಡ್ತಾರೋ ಗೊತ್ತಿಲ್ಲದೇ ಮಾಡ್ತಾರೋ ಹೊಟ್ಟೆ ಕಿಚ್ಚಿಂದ ಮಾಡ್ತಾರೋ ಏನಕ್ಕೆ ಮಾಡ್ತಾರೆ ಅಂದರೆ ಗೊತ್ತಾಗ್ತಾ ಇಲ್ಲ. ಇವಾಗ ಬೆಂಗಳೂರಿನಲ್ಲಿ ಆ ಥರದ್ದು ಹೊಸ ದಂಧೆ ಆಗಿದೆ. ಅದೊಂದೇ ಅಲ್ಲ, ಮೊನ್ನೆ ನಾವು ಇತ್ತೀಚೆಗೆ ನಾವು ಒಂದು ಟಿವಿ ನೋಡ್ತಾ ಇದ್ವಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಬೈಕಲ್ಲಿ ಕಾಲಲ್ಲಿ ಒದಿಯೋದು ಮಾಡೋದು ಆ ಥರದ್ದು ಎಲ್ಲ ಥರದ ನ್ಯೂಸೆನ್ಸ್ಗಳು ಇತ್ತೀಚೆಗೆ ಕ್ರಿಯೇಟ್ ಆಗಿದೆ ಬೆಂಗಳೂರಲ್ಲಿ. ಅದನ್ನು ಕ್ರೈಮ್ ಅಂತಲೇ ಹೇಳಬೇಕಾಗತ್ತೆ. ಈಗ ಆ ಥರ ಹಿಂದೆ ಇರಲಿಲ್ಲ. ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಕೋಬೇಕಾದ ಪ್ರಮೇಯ ಇರಲಿಲ್ಲ, CC ಕ್ಯಾಮ್ರಾ ಹಾಕಬೇಕಾದ ಪ್ರಮೇಯ ಇರಲಿಲ್ಲ. ಇವಾಗ ಏನಾಗಿದೆ ಅಂದರೆ ಈ ಥರ ನ್ಯೂಸೆನ್ಸ್ಗಳು ಈ ಥರ ಕ್ರೈಮ್ಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಸೇಫ್ಟಿ ನಮ್ಮ ಕೈಲಿ ಇರಬೇಕು ಸರ್. ಎಸ್ ಸರ್, ಖಂಡಿತವಾಗ್ಲೂ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಇದು ನನ್ನ ಒಬ್ಬನ ಅಭಿಪ್ರಾಯ ಅಂತ ಅಂದ್ಕೊಳ್ಬೇಡಿ. ಇದು ಪ್ರತಿಯೊಬ್ಬರೂ ಸುಧಾ ನಿಮ್ಮದ ಒಂದು ಕಾರು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಷ್ಟೇ ಲಕ್ಷದಿರ್ಬೋದು, ನಿಮ್ಮ ಕಾರ್ ಸೇಫ್ಟಿನ ನೀವು ಮಾಡಿಕೊಂಡ್ರೆ ಒಂದು ಏನು ನಾಮಿನಲ್ ಒಂದು 10,000 ಒಳಗೆ. ಈಗ ನೋಡಿ, ನಾನು ಇವಾಗ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಕೊಂಡೆ, 3K ಕ್ಯಾಮ್ರಾ ಕೋರಮಂಗಲ ಆಡುಗೋಡಿನಲ್ಲಿ ಬಂದು ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಫಿಟ್ಟಿಂಗು ಮಾಡಿದರು, ವೆರಿ ನೀಟ್ ಫಿಟ್ಟಿಂಗ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. 128 GB ಮೆಮರಿ ಕಾರ್ಡ್ ಹಾಕ್ಕೊಂಡು ನಾವು ಅದು ಸ್ಟೋರ್ ಮಾಡಿಕೊಂಡು ನಮ್ಮ ಮೊಬೈಲ್ ಅಪ್ಲಿಕೇಶನಿಂದ ಸುಧಾ ನಾವು ನೋಡ್ಬೋದು. ನಾವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸಪೋಸ್ ಹೈವೇಗಳಲ್ಲಿ ಇವನ್ನು ನನ್ನ ಮಕ್ಕಳು ಸುಧಾ ಅದನ್ನು ಲೈವ್ ಇದನ್ನು ನಾವು ಮೊಬೈಲಲ್ಲಿ ಸುಧಾ ಟ್ರ್ಯಾಕ್ ಮಾಡ್ಬೋದು, ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಅದನ್ನು ಪ್ರೂಫಾಗಿ ಬಳಸ್ಕೋಬೋದು. ಇದು ತುಂಬ ಉಪಯೋಗ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಎಲ್ಲ ಕಾರ್ ಪ್ರಿಯರು ಡ್ಯಾಶ್ ಕ್ಯಾಮ್ರಾ ಹಾಕಿಸ್ಕೊಳ್ಳೋದು ಇತ್ತೀಚೆಗೆ ಭಾಳ ಒಳ್ಳೆಯ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ವೀಕ್ಷಕರೇ, ನಮ್ಮ ಜೊತೆಗೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಕ್ರೆಟಾದ ಓನರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ನಿಮ್ಮ ಹೆಸರು? ಥ್ಯಾಂಕ್ ಯು ಸರ್. ಚಂದನ್ ಅಂತ ಸರ್, ಚಂದನ್ ಸ್ಯಾಂಡಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೀವು ಡ್ಯಾಶ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಸ್ತಿದ್ದೀರಾ? ಹೌದು ಸರ್. ಸೊ ಏನು ಪರ್ಪಸ್ಗೋಸ್ಕರ ಇನ್ಸ್ಟಾಲ್ ಮಾಡಿಸ್ತೀರಾ ಸರ್? ನೋಡ್ತಾನೆ ಇದ್ದೀರವ, ಬೆಂಗಳೂರಲ್ಲಾಗಿರ್ಬೋದು ಅಥವಾ ಎನಿವೇರ್ ಲೈಕ್ 3-4 ಇನ್ಸಿಡೆಂಟ್ಸ್ ರೀಲಲ್ಲೆಲ್ಲ ಹೆಂಗೆ ಲೈಕ್ ಅಟ್ಯಾಕ್ಸ್ ಯಾವ ಥರ ಆಗುತ್ತೆ, ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಫಾರ್ ದಿ ಸೇಫರ್ ಸೈಡ್ ಎನಿವೇರ್ ಇವಾಗ ಯಾವುದೋ ಗುದ್ದಿದ ಮೇಲೆ ಹೋಗಿ ವಾದ ಮಾಡೋದಕ್ಕಿಂತ ಎಲ್ಲೋ ಅರ್ಜೆಂಟ್ ಹೋಗ್ತಾ ಇರ್ತೀರ, ಏನೋ ಫಾರ್ ಎಕ್ಸಾಂಪಲ್ ಡ್ಯಾಶ್ ಕ್ಯಾಮ್ ಇತ್ತು, ಏನೋ ಒಂದು ಇನ್ಸಿಡೆಂಟ್ ಆಯಿತು, ಲೈವ್ ಪ್ರೂಫು ಹೆಂಗಾದರೂ ವಾದ ಮಾಡ್ಬೋದು ಏನೋ ಒಂದು. ಅದು ಎಸ್ಪೆಷಲಿ ಫಾರ್ ಬೆಂಗಳೂರಲ್ಲಿ ಆಗ್ತಾ ಇರೋ ಇನ್ಸಿಡೆಂಟ್ಸ್ಗೋಸ್ಕರನೇ ನಾನು ಕೂಡ ಡ್ಯಾಶ್ ಕ್ಯಾಮ್ ಇದು ಮಾಡೋದಕ್ಕೆ ಬಂದಿದ್ದೀನಿ. ರೀಸೆಂಟಾಗಿ ಏನು ಒಂದು ರೋಡ್ ರೇಜಸ್ ಆಗ್ತಾ ಇದೆ, ಹೌದು, ಜೊತೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಅವರೇ ಮಾಡಿದ್ರು, ಅವ್ರದೇ ತಪ್ಪಿದ್ರು ಕೂಡ ನಿಮ್ಮ ಮೇಲೆ ಬಂದು ಎರಗೋದು, ವಿತೌಟ್ ಡ್ಯಾಶ್ ಕ್ಯಾಮ್ ತುಂಬಾ ನಾನು ಪೇ ಮಾಡಿಬಿಟ್ಟಿದ್ದೀನಿ. ಲೈಕ್ ಅವ್ರದೇ ತಪ್ಪಿದ್ರು, ಯಾಕೆ ದೊಡ್ಡ ಗಾಡಿ ಅಂತ ಬಂದಾಗ ಎನಿವೇಸ್ ನಮ್ಮ ಮೇಲೇನೆ ಬರುತ್ತೆ. ಸೊ ಆ ಒಂದು ಇದಕ್ಕೋಸ್ಕರ ಇದು ಬಿಟ್ರೆ ಬೆಟರ್. ಅದು ಭಾಳ ದಿನದಿಂದ ಹಾಕ್ಸ್ಕೋಬೇಕು ಅನಿಸ್ತಾ ಇದ್ದೆ. ಸೊ ವುಡ್ ಮ್ಯಾನ್ ನನಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಪ್ಲಸ್ ನಿಮ್ಮ ಚಾನಲಲ್ಲಿ ನಿಮ್ಮಿದು ನೋಡ್ಕೊಂಡೆ ನಾನು ಆ್ಯಕ್ಚುಲಿ ಹೆಂಗಿದ್ರು ಇವಾಗ ನೋಡಿದ್ದೀನಲ್ಲ, ಭಾಳ R&D ಮಾಡಿದ ಮೇಲೆ ವುಡ್ ಮ್ಯಾನ್ಗೆ ಅಂತ ಇದು ಮಾಡಿದೆ. ಸೊ ಎನಿವೆ ಆಫರ್ ಏನೋ ಹೋಗ್ತಾ ಇದೆ, ಇವತ್ತು ಬನ್ನಿ ಸರ್ ಅಂತ ಹೇಳಿದ್ರು. ಸೊ ಹೊಸ್ದಾಗಿ ಲಾಂಚ್ ಆಗಿರೋದನ್ನು ಅದೊಂದೇ ಉದ್ದೇಶಕ್ಕೋಸ್ಕರ ಹಾಕ್ಸ್ಕೊತೀನಿ. ಮೇನ್ ಥಿಂಗ್ ಇಷ್ಟೇ ನಮ್ಮದು. ಥ್ಯಾಂಕ್ ಯು ಸರ್. ಹಾಗಾದರೆ ವೀಕ್ಷಕರೇ, ಇವ್ರು ಇನ್ನೂ ಇವಾಗ ಫಿಟ್ಮೆಂಟ್ ಮಾಡಿಸ್ಕೋತಾ ಇದ್ದಾರೆ. ಒನ್ಸ್ ಫಿಟ್ಮೆಂಟ್ ಆದಮೇಲೆ ಯಾವ ಥರ ಒಂದು ಕ್ವಾಲಿಟಿ ಇದೆ, ಅವರ ಇಂಟರ್ಫೇಸ್ ಯಾವ ಥರ ಅನಿಸ್ತು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಸ್ಟೇ ಟ್ಯೂನ್. ವೀಕ್ಷಕರೇ, ನೋಡ್ತಿರ್ಬೋದು ವುಡ್ ಮ್ಯಾನ್ 3K ಡ್ಯಾಶ್ ಕ್ಯಾಮ್ನ ಎಷ್ಟು ಜನ ಹಾಕ್ಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನೋವಾಗ ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲೊಂದು XUV 700 ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಬನ್ನಿ ಕಸ್ಟಮರ್ನ ಮಾತಾಡ್ಸೋಣ, ಯಾವ ಥರ ಇತ್ತು ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಹಲೋ ಸರ್. ಫಸ್ಟ್ ಆಫ್ ಆಲ್, ಈ ಒಂದು ಡ್ಯಾಶ್ ಕ್ಯಾಮ್ರಾನ ಹಾಕ್ಸಿರುವಂತಹ ಉದ್ದೇಶ ಏನು ಸರ್? ಸೊ ಬೇಸಿಕಲಿ ನಮ್ಮ ಬೆಂಗಳೂರಲ್ಲಿ ಗೊತ್ತಿರ್ಬೋದು, ಎಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರು ಈ ಹುಡುಗರುಗಳು ಬೇಕು ಅಂತ ಬರೋದು, ಗಾಡಿಗೆ ತಾಕ್ಸೋದು, ಇಲ್ಲಾಂದ್ರೆ ಪಾರ್ಕಿಂಗ್ ಮಾಡೋದಾಗ ಎಲ್ಲರ ಹೊಡೆದೋಗೋದು, ಏನಾರು ಮಾಡೋದು ತುಂಬ ಆಗ್ತದೆ ಈ ನಡುವೆ. ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ಬೋದು, ಯೂಟ್ಯೂಬ್ ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೀವಿ ಈ ನಡುವೆ, ತುಂಬ ಜಾಸ್ತಿ ಆಗಿದೆ ಆ ಒಂದು ಇದಕ್ಕೆ. ಆಮೇಲೆ ಲಾಂಗ್ ಡ್ರೈವ್ಸ್ಗೆ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮ ಸೇಫ್ಟಿಗೆ ಹಾಕೊಳ್ಳೋದು ಉತ್ತಮ ಅನಿಸ್ತು, ಅದಕ್ಕೋಸ್ಕರ ಹಾಕ್ಸ್ಕೊಳ್ಳೋ ಇದು ಮಾಡಿ. ಐ ಥಿಂಕ್ ಡ್ಯಾಶ್ ಕ್ಯಾಮ್ರಾದು ಯೂಸಸ್ ಬಗ್ಗೆ ನನಗಿಂತ ಚೆನ್ನಾಗಿ ಕಸ್ಟಮರ್ಸ್ ಹೇಳಿದ್ದಾರೆ. ಆ್ಯಂಡ್ ಇವಾಗ ನೀವು ಯಾವುದಾದ್ರೂ ಒಂದು ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಬೇಕು ಅಂತ ನೋಡ್ತಾ ಇದ್ದರೆ ವುಡ್ ಮ್ಯಾನ್ ಅವರ 3K ಡ್ಯಾಶ್ ಕ್ಯಾಮ್ರಾ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಏನಿದು 3K ಅಂತ ಹೇಳಿದ್ರೆ 3K ರೆಸೊಲ್ಯೂಷನಲ್ಲಿ ಇದು ರೆಕಾರ್ಡ್ ಮಾಡುತ್ತೆ. ಯೂಶಲಿ ನೀವು 2K ನೋಡಿರ್ತೀರ, ಇದು 3K ನಿಮಗೆ ಒಳ್ಳೆ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಸಿಗೋವಂಥದ್ದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ರೆಕಾರ್ಡಿಂಗ್ ಆಗುತ್ತೆ. ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಕಸ್ಟಮರೇ ಅನ್ಬಾಕ್ಸ್ ಮಾಡಿರೋದನ್ನ ಒಂದು ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಶಾರ್ಟು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಫ್ರಂಟ್ದು ಅಷ್ಟೇ ಚೆನ್ನಾಗಿದೆ, ಅಂದರೆ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಸೊ ಇವಾಗ ಫಿಟ್ಮೆಂಟ್ ನಡೀತಿದೆ. ಫಿಟ್ಮೆಂಟ್ ಆದ ನಂತರ ಕಸ್ಟಮರ್ ಹತ್ರನೇ ಡೈರೆಕ್ಟಾಗಿ ರಿವ್ಯೂ ಕೇಳೋಣ, ಯಾವ ಥರ ಇದೆ, ಏನು ಎತ್ತ, ಆ್ಯಂಡ್ ಮೊಬೈಲ್ಗೆ ಯಾವ ಥರ ಸಿಂಕ್ ಆಗುತ್ತಿದ್ದು, ಕ್ಲಾರಿಟಿ ಯಾವ ಥರ ಇದೆ, ಇದನ್ನು ಕೂಡ ಹಾಕ್ತೀನಿ. ಬನ್ನಿ ನೋಡ್ತಾ ಹೋಗೋಣ.
ಸರ್ ನೀವಿವಾಗ ಯಾವೊಂದು ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ದೀರಾ ಸರ್? ಸರ್ ನಾನು ಹಾಕ್ಸಿರೋವಂಥದ್ದು ವುಡ್ಮ್ಯಾನಲ್ಲಿ 3K ರೆಸೊಲ್ಯೂಷನ್ ಇರುವಂಥ ಕ್ಯಾಮ್ರಾ. ಸೂಪರ್ ಸರ್. ಇವಾಗ ಫ್ರಂಟಲ್ಲೂ ಕೂಡ ವ್ಯೂ ಇರುತ್ತೆ, ಹಾಗೆ ರೇರಲ್ಲೂ ಕೂಡ ವ್ಯೂ ಇರುತ್ತೆ. ಹೌದು, ಫ್ರಂಟಲ್ಲಿ ಕೂಡ ಇರುತ್ತೆ ಮತ್ತು ರೇರಲ್ಲಿ ಕೂಡ ಇರುತ್ತೆ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ರೇರಲ್ಲೂ ಕೂಡ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಕ್ಯಾಮ್ರಾ. ಬನ್ನಿ ಇವಾಗ ಡೈರೆಕ್ಟಾಗಿ ಕಸ್ಟಮರ್ ಹತ್ರನೇ ಕೇಳೋಣ ಯಾವ ಥರ ಒಂದು ಟಚ್ ಆ್ಯಂಡ್ ಫೀಲ್ ಇದೆ ಈ ಒಂದು ಕ್ಯಾಮ್ರಾ ಅಂತ ಹೇಳ್ಬಿಟ್ಟು. ಸರ್ ಕೂತ್ಕೊಳ್ಳಿ ಸರ್ ಒಳಗಡೆ. ಸೊ ಇದು ಫ್ರಂಟ್ ವ್ಯೂ ಆಯಿತು, ರೇರ್ ವ್ಯೂಗೆ ಏನು ಮಾಡಬೇಕು ಸರ್? ಸರ್ ರೇರ್ ವ್ಯೂಗೆ ಇದರಲ್ಲಿ ಮೊಬೈಲಲ್ಲಿ ನೋಡ್ಬೋದು, ಮತ್ತು ಇಲ್ಲಿ ಕೆಳಗಡೆ ಅವ್ರು ಬಟನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ನಾವು ಚೇಂಜ್ ಮಾಡ್ಕೋಬೋದು, ಯಾವ ಥರ ಬೇಕೋ ಅದು ಚೇಂಜ್ ಮಾಡ್ಕೋಬೋದು. ಅಲ್ಲಿ ಇದು ಓಪನ್ ಮಾಡಿದ್ದೀರಲ್ಲ, ಹಿಂಗೆ ತೋರಿಸ್ತಾ ಇದೆ. ಎರಡೂ ಬೇಕಂದ್ರೆ ಎರಡೂ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ಫ್ರಂಟು, ರೇರು, ಇದು ಎರಡು ಡ್ಯೂಯಲ್ ಡಿಸ್ಪ್ಲೇ. ಇದು ಯೂಶಲಿ ನೀವು 2K ಕ್ಯಾಮ್ರಾ ನೋಡಿರ್ತೀರಾ, ಸೊ ಇದು 3K ಆಗಿರೋದ್ರಿಂದ ಕ್ಲಾರಿಟಿ ಚೆನ್ನಾಗಿದೆ ಅಲ್ಲ? ಹೌದು ಸರ್, ಹೌದು. 2K ಆ್ಯಕ್ಚುಲಾಗಿ ನಾವು ನೋಡಿದ್ದು ಅದನ್ನೇ, ಪ್ಲಸ್ ಅವ್ರು ನಮಗೆ ರೆಫರ್ ಮಾಡಿದ್ರು, ನಿಮಗೆ 3K ಇನ್ನೂ ಕೂಡ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಈಗ ನಂಬರ್ ಪ್ಲೇಟ್ಸ್ ಎಲ್ಲ ಮುಂದೆ ಇರುವಂಥದ್ದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಅವ್ರ ಒಪಿನಿಯನಿಂದ ನಾವು 3K ರೆಸೊಲ್ಯೂಷನ್ಗೂ ಬಂದ್ವಿ ನಾವು. ಓಕೆ ಓಕೆ. ಇಲ್ಲಿ ಕೆಳಗಡೆ ಇದು ಟಚ್ ಸ್ಕ್ರೀನ್ ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ, ಕೆಳಗಡೆ ಬಟನ್ಸ್ ಬರುತ್ತೆ. ಆ ಬಟನ್ಸ್ನ ಯೂಸ್ ಮಾಡಿಕೊಂಡು ನಾವು ಆಪ್ಷನ್ ಮಾಡ್ಕೋಬೋದು. ಈ ಕಡೆ ಮೆಮೊರಿ ಕಾರ್ಡ್ ಆಪ್ಷನ್ ಇರುತ್ತೆ. ಸೊ ಮೆಮೊರಿ ಕಾರ್ಡ್ ನಾವು ಹಾಕೊಂಡ್ರೆ ನಾವು ಅಲ್ಲಿ ಬರೋಂಥ ವೀಡಿಯೋಸ್ ಕೂಡ ಸೇವ್ ಆಗುತ್ತೆ. ನೀವು ಪಾರ್ಕಿಂಗಲ್ಲಿ ನಿಂತ್ಕೊಂಡಾಗಲೂ ಕೂಡ ಅದು ಏನಾದರೂ ಹಿಟ್ ಮಾಡಿದಾಗ, ಓಡಿದಾಗ ಅದು ಸೇವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಕೈಯಾರನೇ ತೋರಿಸ್ಬಿಡಿ ಯಾವ ಥರ ಒಂದು ಡ್ಯಾಶ್ ಕ್ಯಾಮ್ ಅಂದರೆ ಮೊಬೈಲಲ್ಲಿ ಯಾವ ಥರ ಸಿಂಕ್ ಆಗುತ್ತೆ, ಯಾವ ಥರ ಕಾಣಿಸುತ್ತೆ, ಆ್ಯಂಡ್ ನಿಮ್ಮದು ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನಿವಾಗ ಒಳಗಡೆ ಇದು ವುಡ್ ಮ್ಯಾನ್ ಕ್ಯಾಮ್ರಾ ಅಂತ ಹಾಕಿಸ್ಕೊಂಡಿದ್ದೀನಿ. ಅದು ಒಳಗಡೆ ಇದೆ ಮೊಬೈಲ್ ನಾನು ತೋರಿಸ್ಕೊಡ್ತೀನಿ. ಇವಾಗ ಅದೇ ಅಪ್ಲಿಕೇಶನ್ಸ್ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಓಕೆ, ಇಲ್ಜೂರ್ ಅಂತ ಹೇಳಿ ಇದನ್ನ ಇದು ಮಾಡಿದ್ದಾರೆ. ನಾನು ಇಲ್ಲಿಂದ ಓಪನ್ ಮಾಡಿ ನಾನು ನೋಡ್ಬೋದು. ಇದು ಈ ಕಾಂಪ್ಯಾಕ್ಟ್ ಕ್ಯಾಮ್ರಾ ಇದೆ. ಇದು ಕ್ಯಾಮ್ರಾದಲ್ಲಿ ನಾವು ನೋಡೋದಕ್ಕೆ ಚಿಕ್ಕದಾಗಿ ಕಂಡ್ರು ಈಗ ನಮ್ಗೆ ಇಲ್ಲಿ ಬೇಡ, ನಾವು ಇಲ್ಲಿ ಮೊಬೈಲಲ್ಲಿ ನೋಡಬೇಕು, ಸಿಂಕ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಮೊಬೈಲಲ್ಲಿ ನಾವು ವೈಡ್ ಜೂಮಲ್ಲಿ ನಾವು ನೋಡ್ಕೋಬೋದು. ಇದು ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ ನಾವು ನೋಡ್ಕೋಬೋದು, ಇದನ್ನ ಲೈವ್ ಆಗಿ ನೋಡ್ಕೋಬೋದು. ಇವನ್ ಬೇಕಾದ್ರೆ ನಾವು ವೈಫೈ ಕನೆಕ್ಟೆಡ್ ಇದ್ರೆ ಮನೆಯಲ್ಲಿ ಸುಧಾ ಮೊಬೈಲ್ ಇಟ್ಕೊಂಡೆ ನಾವು ಕಾರ್ ಪಾರ್ಕಿಂಗ್ ಅನ್ನು ಸುಧಾ ವಾಚ್ ಮಾಡ್ಬೋದು. ನೋಡಿ, ಇಲ್ಲಿ ಬಸ್ ನಿಂತಿದೆ, ಈ ಕಡೆ ಕಾರ್ ನಿಂತಿದೆ, ಇವನ್ ಗ್ರಿಲ್ಲು ಪ್ರತಿಯೊಂದು ಸುಧಾ ಕಾಣಿಸ್ತಾ ಇದೆ. ಸೊ ಇದಕ್ಕಿಂತ ಇನ್ನೇನು ಕ್ಲಾರಿಟಿ ಬೇಕು ಸರ್? ಅಷ್ಟೇ ಅಲ್ವಾ? ಇದು ನಮ್ಮ ಸೇಫ್ಟಿಗೋಸ್ಕರನೇ ಹೊರತು ನಾವು ಇಲ್ಲೇನು ವಿಡಿಯೋ ಮಾಡಿ ಏನೋ ನಾವು ಇದನ್ನೇನು ರೆಕಾರ್ಡ್ ಮಾಡ್ತಾ ಇಲ್ಲ. ಸೊ ಸರ್ ಈಗ ನಾವು ಕೊಟ್ಟಿರೋದೊಂದು 7,000 ರೂಪಾಯಿಗೆ ನಾವು ಅಲ್ಟ್ರಾ HD ವಿಡಿಯೋ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ? ಕರೆಕ್ಟಾಗಿ ಹೇಳಿದ್ರಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ವುಡ್ಮ್ಯಾನ್ 3K ಕ್ಯಾಮ್ರಾನ ಸಜೆಸ್ಟ್ ಮಾಡ್ತೀರಾ ಸರ್ ಹೇಗೆ ಅಂತ? ಸರ್ ಖಂಡಿತ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ಕ್ಯಾಮ್ರಾದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ನಾನು ಹೈ ಎಂಡ್ ಕ್ಯಾಮ್ರಾ ಸುಧಾ ನೋಡಿದ್ದೀನಿ, ಮತ್ತು ಇದಕ್ಕೆ ಈಕ್ವಲೆಂಟ್ ಕ್ಯಾಮ್ರಾಗಳು ಸುಧಾ ನಾನು ನೋಡಿದ್ದೀನಿ. ಆಮೇಲೆ ನನ್ನ ವರೀಸ್ ಏನು ಅಂತ ಹೇಳಿದ್ರೆ, ಈಗ ನಮ್ಮ JC ರೋಡ್ ಕಡೆ ಅಂತ ಹೋದಾಗ ಅಲ್ಲಿ ಕಾರ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಎಲ್ಲೋ ನಿಯರೆಸ್ಟ್ ವೈರನ್ನು ಟ್ಯಾಪ್ ಮಾಡಿಬಿಟ್ಟು ಅಲ್ಲಿ ಒಂದು ಇದನ್ನು ಟೇಪ್ ಹಾಕಿ ಸುತ್ತಬಿಟ್ಟು ಅದನ್ನು ಕನೆಕ್ಟ್ ಮಾಡಿಕೊಡ್ತಾರೆ. ಇಲ್ಲಿ ಫಿಟ್ಟಿಂಗ್ಸ್ ಪರ್ಫೆಕ್ಟ್ ಆಗಿತ್ತು. ಸರ್ ಹಾರ್ಡ್ಲಿ 5 ಮಿನಿಟ್ಸ್ ಒಳಗಡೆ ಅದನ್ನು ಫಿಟ್ಟಿಂಗ್ ಮಾಡಿಕೊಟ್ರು. ನನಗೇನಂತ ಬೋರ್ ಅನ್ನಿಸ್ತಿಲ್ಲ. ಇಟ್ಸ್ ಕಂಫರ್ಟಬಲ್ ಫಿಟ್ಟಿಂಗು. ಎಲ್ಲೂ ಒಂದು ಕೇಬಲ್ ಸುಧಾ ಓಪನ್ ಆಗಿಲ್ಲ. ಹಿಂದ್ಗಡೆನೂ ಸುಧಾ ಕ್ಯಾಮ್ರಾ ಇದೆ, ಮುಂದೆನೂ ಕ್ಯಾಮ್ರಾ ಇದೆ. ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ. ಕಾಂಪ್ಯಾಕ್ಟ್ ಯೂನಿಟು. ಡೆಫಿನೆಟ್ಲಿ ನಾನು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಿರೋರಿಗೆ ಯಾರೇ ಕೇಳಿದ್ರು ನಾನು ಐ ಕ್ಯಾನ್ ಈಸಿಲಿ ಸಜೆಸ್ಟ್ ಕ್ಯಾನ್ ಗೋ ವಿತ್ ದ ವುಡ್ಮ್ಯಾನ್ ಕ್ಯಾಮ್ರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಇವಾಗ ಈ ಒಂದು ಏನು ಡ್ಯಾಶ್ ಕ್ಯಾಮ್ ಇದೆ, ಇದು ಚೆನ್ನಾಗಿದೆಯಾ, ಕ್ವಾಲಿಟಿ ಹೇಗಿದೆ, ನಿಮ್ಗೆ ಅನಿಸ್ತು ಸರ್ ಅಂತ? ಖಂಡಿತ ಚೆನ್ನಾಗಿದೆ. ಇವ್ರ ರಿವ್ಯೂಸ್ ಎಲ್ಲ ನೋಡಿದ್ದೆ, ಯೂಟ್ಯೂಬ್ ಬೇರೆ ಇನ್ಸ್ಟಾಲೇಷನ್ ವೀಡಿಯೋಸ್ ನೋಡಿದ್ದೆ, ಇನ್ಸ್ಟಾಲೇಷನ್ ಪ್ರೊಸೀಜರ್ ನೋಡಿದ್ದೆ. ಬೇಸಿಕಲಿ ಅದಲ್ಲದೆ ಎಲ್ಲೂ ವಯರ್ ಕಟ್ ಎಲ್ಲೂ ಇಲ್ಲ, ಡೈರೆಕ್ಟ್ ಫ್ಯೂಸ್ ಬಾಕ್ಸ್ ಟು ಫ್ಯೂಸ್ ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ನೋಡಿ ಇವ್ರದನ್ನು ಹಾಕ್ಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವತ್ತಿಲ್ಲಿ ಬಂದಿದ್ದೀವಿ ಹಾಕ್ಸ್ಕೊಂಡು. ಸರ್ ಕ್ವಾಲಿಟಿ ಇಷ್ಟ ಆಯಿತಾ ಸರ್? ಇದು ಕ್ವಾಲಿಟಿ ಖಂಡಿತ ಚೆನ್ನಾಗಿದೆ. ಅದನ್ನು ಇಟ್ ಇಸ್ ಗುಡ್. ಒಟ್ಟಿನಲ್ಲಿ ಸಜೆಸ್ಟ್ ಮಾಡ್ತೀರಾ ನಮ್ಮ ಕಸ್ಟಮರ್ಸ್ಗೆ ವುಡ್ಮ್ಯಾನ್ 3K? ಪ್ಲೀಸ್ ಗೋ ವಿತ್ ವುಡ್ಮ್ಯಾನ್ 3K. ಇಟ್ ಹ್ಯಾಸ್ ಅ ಗುಡ್ ಕ್ವಾಲಿಟಿ ಆ್ಯಂಡ್ ಗೋ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮ ಹೆಸರು? ಶರತ್. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಒಂದು ಡ್ಯಾಶ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು. ನೀವು ಕೂಡ ಒಂದು ಡ್ಯಾಶ್ ಕ್ಯಾಮ್ರಾ ನೋಡ್ತಾ ಇದ್ದರೆ ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಏನು ನೋಡಿದ್ರಿ ವಿಡಿಯೋದಲ್ಲಿ ಎಲ್ಲರೂ ಕೂಡ ಹಾಕ್ಸ್ಕೊತಿರೋದು 3K ಡ್ಯಾಶ್ ಕ್ಯಾಮ್ರಾನ. ಸೊ ನಿಮ್ಗೇನಾದರೂ ಸ್ವಲ್ಪ ಇದಕ್ಕಿಂತ ಕಡಿಮೆಗೆ ಬೇಕು, ಇದು ಆ್ಯಕ್ಚುಲಿ 7,000 ರೂಪೀಸ್ ಇದೆ. ಇದಕ್ಕಿಂತ ಕಡಿಮೆಗೆ ಬೇಕು ಅಂತ ಹೇಳಿದ್ರೆ 2.5K ಡ್ಯಾಶ್ ಕ್ಯಾಮ್ರಾ ಕೂಡ ಅವೈಲಬಲ್ ಇರುವಂಥದ್ದು. ಇದು ಕೂಡ ಈಕ್ವಲಿ ಗುಡ್ ಇರುತ್ತೆ. ನಿಮಗೆ ನಂಬರ್ ಪ್ಲೇಟು ಅಂದರೆ ಬೇರೆ ಯಾವ ಗಾಡಿ ನಿಮ್ಗೆ ಟಚ್ ಮಾಡುತ್ತೆ ಅಥವಾ ಹೊರಗಡೆದು ನಂಬರ್ ಪ್ಲೇಟ್ ಎಲ್ಲ ಕಾಣಿಸುವಂಥದ್ದು. ಸೊ ಕ್ಲಾರಿಟಿ ಚೆನ್ನಾಗಿದೆ. ಸೊ ಇದು ಕಡಿಮೆಗೂ ಕೂಡ ಸಿಗುತ್ತೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಹೆಚ್ಚಿನ ಮಾಹಿತಿ ಅವರು ನಿಮಗೆ ಕೊಡ್ತಾರೆ.
ಅದೇ ಥರ ನಿಮಗೆಲ್ಲ ಗೊತ್ತಿರೋ ಹಾಗೆ ವುಡ್ಮ್ಯಾನ್ದು ನಾನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಮುಂಚೆಯಿಂದ ತೋರಿಸ್ಕೊಂಡು ಬಂದಿದ್ದೀನಿ. ಇವರು ವುಡ್ಮ್ಯಾನ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ತುಂಬ ಫೇಮಸ್ ಇದ್ದಾರೆ. ಸೊ ಇವ್ರ ಹತ್ರ ಎಲ್ಲ ರೀತಿಯ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗಳು ಸಿಗೋವಂಥದ್ದು ವಿತ್ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಫೀಚರ್ಸ್ ಇರುವಂತಹ ಒಂದು ವುಡ್ಮ್ಯಾನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗಳು 2GB 4GB ಆ್ಯಂಡ್ ಆಲ್ಸೋ ನಿಮಗೆ ಒಂದು 4K ಬೇಕು ಅಂತ ಹೇಳಿದ್ರು ಕೂಡ ಸಿಗೋವಂಥದ್ದು. ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದನ್ನು ನೀವು ಫಿಟ್ಟಿಂಗ್ ಏನು ಮಾಡ್ತಾಯಿದ್ರು, ಸೊ ಇದನ್ನು ಇಲ್ಲೇ ಬಂದು ಅಂದರೆ ಆಫೀಸ್ಗೆ ಬಂದು ಮಾಡಿಸ್ಬೇಕು ಅಂತ ಏನಿಲ್ಲ. ಇವ್ರದ್ದು ಆಫೀಸ್ ಇರೋದು ಬಂದ್ಬಿಟ್ಟು, ಶೋರೂಮ್ ಇರೋದು ಬಂದ್ಬಿಟ್ಟು ಆಡುಗೋಡಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದ್ರು ಟೈಮ್ ಇಲ್ಲ ಅಂತ ಹೇಳಿದ್ರೆ ಡೋರ್ ಸ್ಟೆಪ್ಪಲ್ಲೂ ಕೂಡ ಇವರು ಡೆಲಿವರಿ ಮಾಡ್ತಾರೆ, ಡೋರ್ ಸ್ಟೆಪ್ಪಲ್ಲೂ ಕೂಡ ಫಿಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.